ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ಲಕ್ಕೆ ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಬೆಂಡೆಕಾಯಿ ಒಂದು ವೆರೈಟಿ ಸ್ಟೈಲ್ ಒಂದು ಬೆಂಡೆಕಾಯಿ ಪಲ್ಯ ಮಾಡುವ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಬೆಂಡೆಕಾಯಿ ಎಲ್ಲ ನಾನಿಲ್ಲಿ ಕಟ್ ಮಾಡಿಟ್ಟಿದ್ದೇನೆ, ಕ್ಲೀನ್ ಮಾಡಿ ಕಟ್ ಮಾಡಿಟ್ಟಿದ್ದೇನೆ. ಫಸ್ಟ್ ಒಂದು 2 ಟೀ ಸ್ಪೂನು ಶೇಂಗಾ ಪೀನಟ್ ಒಂದು ಹುರಿದು. ಈಗ ಇದು ರೆಡಿಯಾಗಿದ್ದು ಒಂದೊಂದು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಕ್ರಷ್ ಮಾಡಿ ಇಡಬೇಕು. ಪೊಡಿ ಮಾಡಬೇಡ, ಜಾಸ್ತಿ ತರಿತರಿಲ್ವಾ ಈ ರೀತಿಲು ತರಿತರಿಯಾಗಿ ಪೊಡಿ ಮಾಡಿಟ್ಟಿದ್ದೀನಿ. ಬಿಸಿ ಆಗಿಯ ಬಾಣಲಿಲು ನಾನು ಆಯಿಲ್ ಏನೂ ಹಾಕಿಲ್ಲ. ಬೆಂಡೆಕಾಯಿ ಒಂದು ಬಾಡಬೇಕು. ಬೆಂಡೆಕಾಯಲ್ಲಿ ಜಾಸ್ತಿ ಅಂಡೆಲ್ಲ ಇರುತ್ತಲ್ಲ, ಅದೆಲ್ಲ ಹೋಗಬೇಕು. ಇದೊಂದು ಬಾಡಬೇಕು. ಆಯಿಲು ಏನೂ ಹಾಕಕ್ಕೆ ಅವಶ್ಯಕ ಇಲ್ಲ. ಈಗ ಈ ರೀತಿಲೊಂದು ರೆಡಿ ಹಾಕಿಡಬೇಕು. ಸ್ವಲ್ಪ ಉಪ್ಪು ಹಾಕೋಣ. ಈಗ ಇದು ರೆಡಿಯಾಗಿದ್ದು ಒಂದು ಪಾತ್ರದ ಲೆಕ್ಕ ಹಾಕೋಣ. ಅದೇ ಬಾಣಲಿಲಿ 2 ಟೀ ಸ್ಪೂನು ಆಯಿಲ್ ಹಾಕೋಣ. ಸಾಸಿವೆ, ಬೆಳ್ಳುಳ್ಳಿ ಒಂದು ಜಜ್ಜಿ ಹಾಕಿದ್ದು. ಬೆಳ್ಳುಳ್ಳಿ ಈ ರೀತಿಲಿ ಹಾಕೋಣ, ಒಳ್ಳೆ ಟೇಸ್ಟ್. ಸ್ವಲ್ಪ ಜಾಸ್ತಿ ನಿಮ್ಗೆ ಇಷ್ಟ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಈರುಳ್ಳಿ ಕಟ್ ಮಾಡಿದ್ದು ಹಾಕೋಣ. ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ದು. ನಿಮಗೆ ಖಾರ ಎಷ್ಟು ಬೇಕಂದ್ರೆ ಅಷ್ಟು ಹಾಕ್ಬೇಕು. ನಾನು 3 ಪೀಸ್ ಹಾಕಿದ್ದು. ಕರಿಬೇವಿನ ಸೊಪ್ಪು, ಟೊಮ್ಯಾಟೊ ಕಟ್ ಮಾಡಿದ್ದಾನೆ, ಒಂದೇ ಟೊಮ್ಯಾಟೊ, ಒಂದು 1/4 ಟೀ ಸ್ಪೂನ್ ಅರಿಶಿನ ಪೌಡ್ರ್, 3/4 ಟೀ ಸ್ಪೂನು ಚಿಲ್ಲಿ ಪೌಡ್ರ್. ಈ ಚಿಲ್ಲಿ ಪೌಡ್ರ್ ಖಾರ ಕಡಿಮೆ ಇರುತ್ತೆ. ಇದು ಹಾಕೋಣ, ಎಲ್ಲ ಮಿಕ್ಸ್ ಹಾಕೋಣ. ಪೌಡ್ರೆಲ್ಲ ಹಸಿ ವಾಸನೆ ಹೋಗಬೇಕು, ಫ್ರೈ ಹಾಕಿ. ಒಂದು 3 ಟೀ ಸ್ಪೂನು ತೆಂಗಿನಕಾಯಿ ತುರಿ. ಇದೆಲ್ಲ ಆಪ್ಷನ್ನೇ. ನಿಮಗೆ ಇಷ್ಟ ಅಂದ್ರೆ ನಿಂಬೆಕಾಯಿಯಲ್ಲಿ ಇದೆಯಾ ಅಂದ್ರೆ ಮಾತ್ರ ಹಾಕಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕೋಣ. ಈಗ ತೆಂಗಿನಕಾಯಿ ತುರಿ ನಿಮ್ಗೆ ಇಷ್ಟ ಇದೆಯಾ ಅಂದ್ರೆ ಹಾಕಬೇಕು, ಇಲ್ಲ ಅಂದರೆ ಇದು ಹಾಕ್ಬೇಕು. ನಮ್ಮದು ಬೆಂಡೆಕಾಯಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಬೆಂಡೆಕಾಯಿ ಎಲ್ಲ ಕುಕ್ಕಾಯ್ದಲ್ವ, ಇದೆಲ್ಲ ಮಸಾಲೆಯನ್ನು ಹಾಕಬೇಕು ಅಷ್ಟೇ. ಈ ಟೈಮಲ್ಲಿ ಉಪ್ಪು ನೋಡಬೇಕು. ಈಗ ನಮ್ಮದು ಪೊಡಿ ಮಾಡಿಯ ಪೀನಟ್ ಇಲ್ವಾ, ಶೇಂಗಾ ಪೊಡಿ ಮಾಡಿದ್ದು ಕ್ರಷ್ ಮಾಡಿಟ್ಟಿದ್ದಿಲ್ವ, ಅದನ್ನು ಹಾಕಿ. ನಾನು ಹೇಳಿದ್ದು ವೆರೈಟಿ ಟೇಸ್ಟ್ ಉಂಟು, ಅದು ಒಳ್ಳೆ ಟೇಸ್ಟ್. ನಿಮಗೆ ಇಷ್ಟ ಅಲ್ಲ ಅಂದರೆ ಹಾಕಬೇಡ, ಇಷ್ಟೇ ಸಾಕು. ಈ ಪೀನಟ್ ಹಾಕಬೇಡ. ಪೀನಟ್ ಶೇಂಗಾ ಎಲ್ಲ ಒಳ್ಳೆ ಪ್ರೋಟೀನ್ ಇರುತ್ತಲ್ಲ. ಇದು ನಮ್ಮದು ವೆಯ್ಟ್ ಲಾಸ್ ನೋಡ್ರಿ ಅವರಲ್ಲ ಮಕ್ಕಳೆಲ್ಲ, ಅವ್ರಿಗೂ ಜಿಮ್ಮಿಲ್ ಹೋಗೋನವ್ರಿಗೆಲ್ಲ ಈ ರೀತಿಲಿ ಒಂದು ಪಲ್ಯ ಮಾಡಿ, ಜಾಸ್ತಿ ಆಯಿಲ್ ಹಾಕಲ್ಲಲ್ಲ, ಅದಕ್ಕೆ ಈ ರೀತಿಲಿ ಮಾಡಿ ತಿನ್ನಬೇಕು. ಒಳ್ಳೆಯದಾಗುತ್ತೆ, ಪ್ರೋಟೀನ್ ಜಾಸ್ತಿ ಇರುತ್ತೆ. ನಿಮಗೆ ಪೀನಟ್ ಇಷ್ಟ ಅಲ್ಲ ಅಂದ್ರೆ ನೀವು ಈ ರೀತಿಲಿ ಮಾಡಿ ಒಂದು ಪಲ್ಯ ಮಾಡಿ ಈ ರೀತಿಲಿ ಹಾಕಿ ಸೆಂಟ್ರಲ್ಲಿ ಒಂದೋ ಎರಡೋ ನಿಮಗೆ ಎಷ್ಟು ಮೊಟ್ಟೆ ಬೇಕಂದರೆ ಮೊಟ್ಟೆ ಹಾಕಿ ಈ ರೀತಿಲಿ ಮಾಡಬೇಕು. ಒಳ್ಳೆ ಟೇಸ್ಟಾಗಿರುತ್ತೆ, ಪ್ರೋಟೀನು ಜಾಸ್ತಿ ಇರುತ್ತೆ. ಈಗ ಇದೆಲ್ಲ ಟೇಸ್ಟನ್ನು ಆಗಬೇಕಲ್ಲ ಎಲ್ಲ. ಅದಕ್ಕೆ ಒಂದು 2 ನಿಮಿಷ ಈ ರೀತಿಲೊಂದು ಸ್ಟವ್ ಸಿಮ್ಮಿಲ್ ಹಾಕಿ ಈ ರೀತಿಲೊಂದು ಲಿಡ್ ಹಾಕಿಡಬೇಕು. ಈಗ ಲಿಡ್ ಓಪನ್ ಮಾಡಿ ಒಂದು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಹಾಕಬೇಕು. ಈಗ ನಮ್ಮದೊಂದು ವೆರೈಟಿ ಟೇಸ್ಟ್ಲೊಂದು ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಹಂಗೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸಿನೂ ಒಂದು ಶೇರ್ ಮಾಡಿ. ಎಲ್ಲರೂ ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ನಿಮಗೆ ಇಷ್ಟ ಅಂದ್ರೆ ಮೊಟ್ಟೆ ಹಾಕಬೇಕು. ಮೊಟ್ಟೆ ಹಾಕಿ ಒಳ್ಳೆ ಟೇಸ್ಟ್ ಇರುತ್ತೆ. ಇಲ್ಲಾಂದರೆ ನಿಮಗೆ ಇನ್ನು ಪೀನಟ್ಟು ಮೊಟ್ಟೆ ಇಷ್ಟ ಅಲ್ಲ ಅಂದರೆ ನಾರ್ಮಲಿ ನಾವು ಮಾಡಿಲ್ವ ಅದೇ ಥರನೇ ಪಲ್ಯ ಮಾಡಬೇಕು. ಇದೆಲ್ಲ ಹೆಲ್ತ್ಗೆ ಒಳ್ಳೆಯದು. ಮಕ್ಕಳಿಗೂ ಇದೆಲ್ಲ ಮಾಡಿ ಚಪಾತಿ ರೈಸ್ನೆಲ್ಲ ಒಳ್ಳೆ ಟೇಸ್ಟಾಗಿರುತ್ತೆ, ಮಕ್ಕಳಿಗೂ ಕೊಡಬೇಕು. ನಿಮಗೆ ಇಷ್ಟ ಹಂಗೆ ಎಲ್ಲರೂ ಟ್ರೈ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಶೇರ್ ಮಾಡಬೇಕು. ಓಕೆ, ಬಾಯ್.